ಡ್ಯೂಟಿ ಜಾತೀನಿ. ನಾವೀಗ ಒಂದು ನಾಗರಾವನ್ನ ರೆಸ್ಕ್ಯೂ ಮಾಡ್ಲಿಕ್ಕೆ ಬಂದಿದ್ದೇವೆ. ನಾಗರಾವ್ ಮನೆಯ ಅಡಿಗೆಯ ಕೋಣೆ ಒಳಗೆ ಹೋಗಿ ಕೂತಿದೆ. ಓವಲ್ಲಿದೆ ನೋಡಿ, ಸಣ್ಣ ಮಾಧ್ಯಮ ಗಾತ್ರದ ನಾಗರಾವ್ ಇದು. ಸಾಮಾನ್ಯವಾಗಿ ಕೇವಲ ಇಲಿಗಳನ್ನು ಉಡ್ಸ್ಕೊಂಡು ಬಂದದ್ದು, ಅಥವಾ ಇವತ್ತು ನಿನ್ನೆ ಭಾರಿ ಮಳೆ ಇರೋದ್ರಿಂದ ಮಳೆಗೆ ಬೆಚ್ಚಗಿನ ಪ್ರದೇಶ ನೋಡಿ ಒಲೆಯ ಅಕ್ಕಪಕ್ಕ ಬಂದು ನಿಂತಿದೆ. ಹಾಗಾಗಿ ಆ ಪ್ರದೇಶ ಅವುಗಳಿಗೆ ಬೆಚ್ಚನೆ ನೀಡ್ತಾ ಇದೆ. ಹಾಗೆ ಕೂತಿರ್ಬೋದು. ಹೀಗೆ ಅವನ್ನ ರೆಸ್ಕ್ಯೂ ಮಾಡುವ. ತುಂಬಾ ಸಿಂಪಲ್ ಆಗಿ ನಾವು ಹಾವನ್ನು ರೆಸ್ಕ್ಯೂ ಮಾಡಿದ್ವಿ. ಈ ಕೆಲವೊಂದು ರೆಸ್ಕ್ಯೂವರ್ಸ್ ನಾವು ನೋಡ್ತಾ ಇರ್ತೇವೆ, ಅದನ್ನು ಹಿಡಿಯುವಂತದ್ದು, ಹೆಡೆ ಬಿಡಿಸಿದ ನಂತರ ಅದಕ್ಕೆ ಬಾಟ್ಲಿಯನ್ನು ಹಾಕಿ ಹಿಡಿಯುವಂತದ್ದು, ಕೆಲವು ತಪ್ಪು ರೀತಿಯಲ್ಲಿ ಹಿಡಿತಾರೆ. ಹಾಗಾಗಿ ರೆಸ್ಕ್ಯೂವರ್ಸ್ ಕೂಡ ಆದಷ್ಟು ಇಂಥ ಟೆಕ್ನಿಕ್ ಗಳನ್ನು ಯೂಸ್ ಮಾಡಿ ಅಂತ ಹೇಳ್ತಾ ಇರ್ತೇನೆ. ಈ ನಾಗರಾವುಗಳು ಕೂಡ್ಲೆ, ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ, ನಾಗರಾವುಗಳು ಕೂಡ್ಲೆ ಅಗ್ರೆಸಿವ್ ಆಗಲ್ಲ ಅಥವಾ ಕಚ್ಚುವಂತ ಪ್ರಯತ್ನ ಮಾಡಲ್ಲ. ನಾವು ಎಷ್ಟು ಅದನ್ನು ಮೃದುವಾಗಿ ಹ್ಯಾಂಡಲ್ ಮಾಡ್ತೇವೆ, ಅವುಗಳು ಕೂಡ ಅದೇ ರೀತಿಯಾಗಿ ವರ್ತನೆಯನ್ನು ತೋರಿಸ್ತವೆ. ಓಕೆ.